ನನ್ನಷ್ಟು ಅದೃಷ್ಟವಂತೆ ಇನ್ಯಾರೂ ಇಲ್ಲ ಅಮ್ಮ. ಕೂತ್ಕೋ ಅನು. ಪರವಾಗಿಲ್ಲ ಅಮ್ಮ. ಅನು ಕೂತ್ಕೋ. ಇಷ್ಟು ದಿನ ಅನು ಕೈ ರುಚಿನ ನಾವು ತಿಂದ್ವಿ. ಇವತ್ತು ನಮ್ಮ ಕೈಯಾರೆ ಅನುಗೆ ನಾವು ಕೈ ತುತ್ತು ತಿನ್ಸೋಣವಾ? ಹಾಂ. ಯಾರು ತುತ್ತು ಮೊದಲು ತಿನ್ನೋದು ಅನ್ನೋ ಗೊಂದಲ ಅಲ್ವಾ ನಿನಗೆ? ಮೊದಲನೇ ತಾಯಿ ಅವರೇ, ಅವ್ರ ತುತ್ತೆ ತಿನ್ನೋ. ಈ ಸತ್ಯನ ನನ್ನ ಗಂಡನಿಗೆ ನಾನೇ ಹೇಳಬೇಕು. ನೀವ್ಯಾರು ಇದ್ರ ಬಗ್ಗೆ ಅವ್ರ ಹತ್ರ ಏನೂ ಮಾತಾಡಬೇಡಿ. ಅವ್ರಿಗೆ ನನ್ನದೇ ಆದ ರೀತಿಲಿ ನಾನು ಸತ್ಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಷಯದಲ್ಲಿ ನನ್ನನ್ನು ಮೀರಿ ನೀವ್ಯಾರೂ ಅವ್ರ ಹತ್ರ ಮಾತಾಡೋ ಹಾಗಿಲ್ಲ. ಸರಿನಾ ಅಮ್ಮ? ಸರಿ. ಹಾಗಂತ ನಂಗೆ ನೀವಿಬ್ರು ಆಣೆ ಮಾಡಿ. ಆಣೆ ಇಲ್ಲ ಯಾಕನು? ಮಾಡಿ ಅಮ್ಮ. ಅನು, ನೀವು ಕೂಡ ಮಾಡಿ ಮಾಡಿ ಅಮ್ಮ. ನಾನು ಎಷ್ಟೋ ಕಾಲದಿಂದ ಒಬ್ಬ ಹುಚ್ಚನ್ನ ನೋಡ್ತಾ ಇದ್ದೀನಿ. ಆರ್ಯ ಮತ್ತು ಜಂಡೆ ಇಬ್ರು ಕೊಲೆ ಕಡಕರು ಅಂತ ಹೇಳ್ಕೊಂಡು ತಿರುಗಾಡ್ತಾನೆ ಇರ್ತಾನೆ. ಸಮಾಜಕ್ಕೆ ಏನೇನೋ ಮಾಡಿರೋ ಆರ್ಯವರ್ಧನ ತನ್ನ ಬಗ್ಗೆ ತಪ್ಪಾಗಿ ಮಾತಾಡೋ ಹುಚ್ಚನಿಗೆ ಯಾಕೆ ಟ್ರೀಟ್ಮೆಂಟ್ ಕೊಡಿಸಲ್ಲ ಹೇಳೋ? ಅಲ್ವೇ ನೀನು ನಿನ್ನ ಮಗಳನ್ನ ಅವಳಿಗಿಂತ 25 ವರ್ಷ ದೊಡ್ಡವನು ಕೊಟ್ಟು ಮದುವೆ ಮಾಡಿದ್ದೀನಿ. ಅವನು ಮೊದಲೇ ಹೆಂಡತಿ ಏನಾದ್ರು ಹೇಗ್ ಸತ್ಲು ಅದನ್ನೇನಾದ್ರೂ ಯೋಚನೆ ಮಾಡಿದ್ಯಾ? ಅರೆ ಸುಬ್ಬು ಅವರೇ, ಏನ್ ಸುಬ್ಬು ಅವರೇ ನೀವೊಬ್ಬರೇ ಇಲ್ಲಿ ಬರ್ತಿದ್ದೀರಾ? ಎಲ್ಲಾದರೂ ಡ್ರಾಪ್ ಮಾಡಬೇಕಿತ್ತ? ಇಲ್ಲ ಇಲ್ಲ, ನಾನೇ ಹೋಗ್ತೀನಿ. ಪರವಾಗಿಲ್ಲ, ಬನ್ನಿ ಸುಬ್ಬು ಅವರೇ, ನಾನೇನು ನಿಮ್ಮನ್ನು ಹೊತ್ಕೊಂಡು ಕರ್ಕೊಂಡು ಹೋಗ್ತೀನಿ. ಕಾರ್ ಕರ್ಕೊಂಡು ಹೋಗತ್ತೆ, ಸಂಕೋಚ ಪಟ್ಕೋಬೇಡಿ, ಬನ್ನಿ.
ಇನ್ನೊಂದು ಸತ್ಯ ಹೇಳ್ತೀನಿ ಕೇಳು. ಆ ಜೆಂಡೆ ನನ್ನ ಅಂಗಡಿಗೆ ಬಂದು ಒಂದೆರಡು ಸಲ ನನಗೂ ಧಮಕಿ ಹಾಕಿದ ಗೊತ್ತಾ? ಈಗ ಹುಷಾರಿಲ್ಲದೆ ಇರ್ಬೇಕಾದ್ರೆ ನಿನಗೆ ರಜಾನು ಕೊಟ್ಟು ಸಂಬಳನೂ ಕೊಡಬೇಕು ಅಂತ ನನಗೆ ಧಮಕಿ ಹಾಕಿದ್ದ. ನೀವು ನಿಮ್ಮ ಅಳಿಯಂದ್ರನ್ನ ನೋಡಕ್ ಹೊರಟಿದ್ರಿ ತಾನೆ? ನಾನು ಅವ್ರನ್ನೇ ನೋಡಕ್ ಹೋಗ್ತಾ ಇದ್ದೀನಿ. ದಿನಕ್ಕೊಂದ್ಸಲ ಅವ್ರು ನೋಡದೆ ಹೋದ್ರೆ ನಂಗೆ ನೆಮ್ಮದಿನೇ ಇಲ್ಲ. ನಾನು ಆರ್ಯ ಸರ್ ಮನೇಲಿದ್ದೆ ಅಂತ ನನಗೆ ಮರ್ತು ಹೋಗಿತ್ತು. ನೀವು ನೆನಪು ಮಾಡಿದ್ರಿ ನೋಡಿ. ಸರಿ ಬನ್ನಿ, ಕಾರಲ್ಲಿ ಹೋಗ್ತಾ ಮಾತಾಡೋಣ. ಒಂದು ನಿಮಿಷ. ನೀವು ಆರ್ಯ ಸರ್ ಜೊತೆ ಸುಮಾರು ಎಷ್ಟು ವರ್ಷದಿಂದ ಇದ್ದೀರಾ? ಲೆಕ್ಕ ಇಡೋಕ್ಕಾಗದೇ ಇರೋಷ್ಟು ವರ್ಷಗಳಿಂದ. ಸುಮ್ಮನೆ ಹೇಳ್ತಿಲ್ಲ, ಬಹಳ ಬಹಳ ವರ್ಷಗಳಿಂದ ಆರ್ಯ ಸರ್ ನನಗೆ ಪರಿಚಯ. ಅಂದ್ರೆ ಅವ್ರ ಜೀವನದಲ್ಲಿ ಏನೇನಾಯ್ತು ಅಂತ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಇದ್ಯಾಕೆ ಸುಬ್ಬು ಅವರೇ ಈ ತರ ತನಿಖೆ ಮಾಡ್ತಿದ್ದೀರಾ? ಅಯ್ಯೋ, ತನಿಖೆ ಅಲ್ಲ, ಏನೂ ಇಲ್ಲ ಸರ್. ಅವ್ರಿಗೀಗ ಆಕ್ಸಿಡೆಂಟ್ ಆಗಿದೆಯಲ್ಲ, ಆದ್ರೆ ಹಿಂದೆ ಬೇರೆ ಏನಾದ್ರೂ ಕಾರಣಗಳು, ಉದ್ದೇಶಗಳು ಇರಬಹುದಾ ಅಂತ. ಹಾಗೇನಾದ್ರೂ ಇದ್ದಿದ್ರೆ ಅಂತವ್ರನ್ನ ನಾನು ಸುಮ್ಮನೆ ಬಿಡ್ತಿದ್ನ? ಡೋಂಟ್ ವರಿ, ಇವಾಗ ಡಾಕ್ಟರ್ ಬಂದು ರೆಗ್ಯುಲರ್ ಆಗಿ ಆರ್ಯ ಸರ್ನ ಚೆಕ್ ಮಾಡ್ತಾ ಇದ್ದಾರೆ. ಅವ್ರಿಗೇನೂ ಆಗಲ್ಲ. ಬನ್ನಿ. ಸರಿ. ನೋಡಿ, ಈ ಆಕ್ಸಿಡೆಂಟು ಅವ್ರಿಗೆ ಫಿಸಿಕಲ್ ಆಗಿ ಡ್ಯಾಮೇಜ್ ಮಾಡಿರೋದಕ್ಕಿಂತ ಮೆಂಟಲ್ ಆಗಿ ಶಾಕ್ ಕ್ರಿಯೇಟ್ ಮಾಡಿದೆ. ಸಾಧ್ಯವಾದರೆ ನೀವು ಅವಾಗವಾಗ ಅವ್ರ ಹತ್ರ ಮಾತಾಡ್ತಾ ಇರಿ. ಅವ್ರ ರೆಸೆಪ್ಟಿವ್ಸ್ ಇಂಪ್ರೂವ್ ಆಗ್ತಿದ್ದಂಗೆ ಬ್ರೈನ್ ಫಂಕ್ಷನ್ ಮಾಡೋದು ಕೂಡ ಈಸಿ ಆಗುತ್ತೆ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ, ಅವ್ರಿಗೆ ಇವತ್ತು ಪ್ರಜ್ಞೆ ಬರಲಿಲ್ಲ ಅಂದರೆ ಫರ್ದರ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಅಂತ ನೀವು ಹಾಸ್ಪಿಟಲ್ಗೆ ಕರ್ಕೊಂಬರ್ಬೇಕಾಗತ್ತೆ. ತೊಂದರೆ ಇಲ್ಲ ಡಾಕ್ಟರ್. ದಾದಾಗೆ ಪ್ರಜ್ಞೆ ಬರುತ್ತೆ ಅಂದರೆ ನಾವು ಯಾವ ಹಾಸ್ಪಿಟಲ್ ಬೇಕಾದ್ರೂ ಹೋಗಿ ರೆಡಿ ಇದ್ದೀವಿ. ನೀವೇನು ಮಾಡಬೇಕಂತ ನಮಗೆ ಇನ್ಸ್ಟ್ರಕ್ಷನ್ ಕೊಡಿ, ವಿಲ್ ಫಾಲೋ ದ್ಯಾಟ್. ಶ್ಯೂರ್. ಅವ್ರ ಕಂಡೀಷನ್ ನೋಡಿಕೊಂಡು ನಾವು ಅದನ್ನು ಡಿಸೈಡ್ ಮಾಡೋಣ. ನಾನೇನು ಬರ್ತೀನಿ, ಯು ಪ್ಲೀಸ್ ಟೇಕ್ ಕೇರ್ ಆಫ್ ಇಟ್. ನಮ್ಮಕ್ಕ ನಿಮ್ಮನ್ನು ಮದುವೆಯಾಗಿ ಮನೆ ಕರ್ಕೊಂಬಂದಾಗ ಒಬ್ಬ ಹೀರೋನ ಕರ್ಕೊಂಬಂದಿದ್ದಾಳೆ ಅಂದ್ಕೊಂಡಿದ್ದೆ. ಬಟ್ ಐ ವಾಸ್ ರಾಂಗ್. ಯು ಆರ್ ಮೈ ಬಿಗ್ಗೆಸ್ಟ್ ವಿಲನ್. ಮೈ ಬಿಗ್ಗೆಸ್ಟ್ ವಿಲನ್ ದಾದಾ. ನಾನು ಕನ್ಸಲ್ಲಿ ಕೂಡ ಇದನ್ನು ಕಲ್ಪನೆ ಮಾಡ್ಕೊಂಡಿರಲಿಲ್ಲ. ಬಾಯ್, ನನಗೆ ಯಾಕೆ ಹಿಂಗೆ ಮಾಡಿದ್ರಿ? ನನಗೆ ಯಾಕೆ ಹಿಂಗೆ ಮಾಡಿದ್ರಿ ದಾದಾ? ಇಲ್ಲ ದಾದಾ, ನೀವು ತಪ್ಪು ಮಾಡಿಬಿಟ್ರಿ. ನೀವು ತಪ್ಪು ಮಾಡಿಬಿಟ್ರಿ. ಬೇಗ ಹುಷಾರಾಗಿ. ನಾನು ನಿಮ್ಮ ಹತ್ರ ಮಾತಾಡಲೇಬೇಕು ದಾದಾ. ನಾನು ಸತ್ತ ಮೇಲೆ ನಂದೇ ಮನೆಯಲ್ಲಿ ಎಷ್ಟು ನೆಮ್ಮದಿಯಾಗಿದೆಯಾ ಅಲ್ವಾ ಆರ್ಯ? ಅದನ್ನ ಬೇಕಾದ್ರೂ ಕ್ಷಮಿಸ್ತೀನಿ. ಆದ್ರೆ ನನ್ನ ತಾಯಿನ ಯಾಮರ್ಸಿದ್ಯಾ, ನನ್ನ ತಮ್ಮನ ಜೀವನನ ಹಾಳು ಮಾಡಿದ್ಯಾ, ಅದನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ಬಹುಶಃ ನೀನ್ ಯಾವತ್ತೂ ಇಷ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೇ ಇಲ್ಲ ಅನ್ಸುತ್ತೆ. ಅದಕ್ಕೆ ಈಗ ಇಷ್ಟು ಆರಾಮಾಗಿ ಸುದೀರ್ಘವಾಗಿ ನಿದ್ದೆ ಮಾಡ್ತಿದ್ಯಾ. ಒಬ್ರನ್ನ ನಂಬಿ ಅವರಿಂದನೇ ನಂಬಿಕೆ ದ್ರೋಹ ಆದ್ರೆ ಹೇಗಾಗುತ್ತೆ ಅನ್ನೋದನ್ನ ನೀನ್ ನೋಡ್ತೀಯ. ಅಲ್ಲ, ನೀನ್ ನಿಜವಾಗ್ಲೂ ನನ್ನನ್ನ ಪ್ರೀತಿಸ್ದ? ನನಗೆ ಯಾಕೋ ಡೌಟು.
ಆದ್ರೆ ಅನುನ ನೀನು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದೆಯಾ. ನೀನ್ ಪ್ರೀತಿಸ್ದವಳೆ ನಿನ್ನ ಪ್ರಶ್ನೆ ಮಾಡೋ, ದ್ವೇಷ ಮಾಡೋ ಶಾಪ ನಿನ್ ಮೇಲಿದೆ. ಅನು ಎಷ್ಟೇ ಪ್ರಾರ್ಥನೆ ಮಾಡ್ಬೋದು, ಅವಳ ಪುಣ್ಯದ ಲೆಕ್ಕಕ್ಕಿಂತ ನೀನ್ ಮಾಡಿದ ಪಾಪದ ಲೆಕ್ಕನೇ ತುಂಬಾ ಇದೆ. ಅದೆಲ್ಲ ಚುಕ್ತ ಆಗ್ಲೇಬೇಕು. ಹಾಗೆ ಆಗತ್ತೆ. ಆರ್ಯ ಎಲ್ಲ ಚುಕ್ತ ಹಾಗೆ ಆಗತ್ತೆ. ಆಗ್ಲೇಬೇಕು ಆರ್ಯ. ಆರ್ಯ ಅನು ಅನು ಪ್ಲೀಸ್ ಅನು ನನ್ನ ಬಿಟ್ಟು ಬೇಡ ಅನು. ಅನು ಪ್ಲೀಸ್ ಅನು ನನ್ನ ಬಿಟ್ಟು ಬೇಡ ಅನು. ಅನು ಅದು ಪ್ಲೀಸ್ ಅನು ನನ್ನ ನಂಬು ಅನು. ನನ್ನ ಮಾತನ್ನ ನಂಬು. ನನ್ನ ಬಿಟ್ಟು ಬೇಡ ಅನು. ಅನು ಅನು ನಿನ್ನ ಆರ್ಯ ಅಂದೆ ಅಲ್ವಾ? ನಾನು ನಿನ್ನ ಆರ್ಯ ಅಂತ ಕೂಗ್ದೆ. ನಿನ್ ಬಾಯಲ್ಲಿ ನನ್ನ ಹೆಸರು ಕೇಳೋಕೆ ನಾನು ಇಡೀ ಜನ್ಮ ಕಾದಿದ್ದೀನೇನೋ ಅಂತ ನನಗೆ ಅನಿಸ್ತಿದೆ. ಅನು ನನ್ನ ಆರ್ಯ ಅಂತ ಕೂಗ್ದೆ. ನನ್ನ ಆರ್ಯ ಅಂತ ಕೂಗ್ದೆ. ಇಲ್ಲ ಸರ್. ನನಗೆ ಕೇಳಿಸ್ತನು. ಇಲ್ಲ ಸರ್, ಅನು ಯಾವತ್ತೂ ನಿಮ್ಮನ್ನ ಆರ್ಯ ಅಂತ ಹೆಸರಿಡ್ದು ಕರೆಯೋದೇ ಇಲ್ಲ. ಅವಳ ಪಾಲಿಗೆ ನೀವು ಯಾವತ್ತಿದ್ರು ಆರ್ಯ ಸರ್ರೆ. ನಿನ್ನ ನೀನು ಮೂರನೇ ವ್ಯಕ್ತಿ ಅನ್ನೋ ಹಾಗೆ ಯಾಕೆ ಮಾತಾಡ್ತಿದ್ಯಾನು? ಏನಾಯ್ತನು? ಸರ್, ನೀವು ಸ್ಟ್ರೇನ್ ಮಾಡ್ಕೋಬೇಡಿ. ನಿಮಗೆ ರೆಸ್ಟ್ ತುಂಬಾನೇ ಮುಖ್ಯ. ನಾನು ಡಾಕ್ಟರ್ ಕಾಲ್ ಮಾಡಿ ಈಗಲೇ ಬರೋದಕ್ಕೆ ಹೇಳ್ತೀನಿ. ಇಲ್ಲ, ಐ ಆಮ್ ಫೀಲಿಂಗ್ ಬೆಟರ್ ನೌ. ಸಿಕ್ಕಾಪಟ್ಟೆ ನಿದ್ದೆ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ಆದರೆ ಒಂದು ವಿಷಯ ಗೊತ್ತಾ, ನಿದ್ದೆಲಿದ್ದಷ್ಟು ಹೊತ್ತು ನಿನ್ನ ಸರ್ ಪ್ಲೀಸ್, ಮೊದಲು ಡಾಕ್ಟರ್ ಬಂದು ನಿಮ್ಮನ್ನ ನೋಡ್ಲಿ. ಪ್ಲೀಸ್ ಬಿಡಿ ಸರ್, ನಾನು ಈಗಲೇ ಹೋಗಿ ಡಾಕ್ಟರ್ ಕಾಲ್ ಮಾಡಿ ಬರ್ತೀನಿ. ಫೋನ್ ಮಾಡೋಕ್ಕೆ ಯಾಕೆ ಎದ್ದೋಗ್ಬೇಕು? ಹಿಡಿದಿರೋ ಕೈನ ಯಾವತ್ತೂ ಬಿಡಬೇಡ. ಯಾವತ್ತೂ ಬಿಡಬೇಡ. ನಾನು ಎಲ್ಲೂ ಹೋಗಲ್ಲ. ನಾನು ಡಾಕ್ಟರ್ ಕಾಲ್ ಮಾಡ್ತೀನಿ ರೀ. ಎಸ್ ಡಾಕ್ಟರ್, ಆದಷ್ಟು ಬೇಗ ಬನ್ನಿ.
ಅನು, ಈ ಆಕ್ಸಿಡೆಂಟಿಂದ ಬದುಕು ಬಂದಿರೋದೆ ನಿನ್ನಿಂದ ಅಂತ ಅನ್ಸತ್ತೆ ಅನ್ನು. ನಿನ್ನ ಬಿಟ್ಟು ನನ್ನಿಂದ ಬದುಕೋಕ್ಕಾಗಲ್ಲ. ಈಗ ಸಿಕ್ತಿರೋ ಜೀವನ ಬೋನಸ್ ಅಂತ ಅನ್ಕೊಂಡ್ರೆ ಇನ್ನು ಉಳಿದಿರೋ ಜೀವನ ಎಲ್ಲ ನಿನ್ನ ಪ್ರೀತಿಸ್ತಾನೆ ಕಳೆದ್ಬಿಡ್ತೀನಿ. ನಾನು ನಿನ್ನ ಪ್ರೀತಿಸ್ತಾನೆ ಕಳೆದ್ಬಿಡ್ತೀನಿ. ಅಮ್ಮವ್ರೆ, ಸಾಹೇಬರಿಗೆ ಪ್ರಜ್ಞೆ ಬಂದಿದೆ ರೀ. ಐ ವಾಂಟ್ ಟು ಆಸ್ಕ್ ಹಿಮ್. ನನ್ನ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೇಬೇಕು ನಾನು. ಅರೆ ಹರ್ಷ, ಈಗ ಮಾತಾಡೋ ಪರಿಸ್ಥಿತಿಲಿ ಇರ್ತಾರ? ಈಗ ತಾನೇ ಎಚ್ಚರ ಆಗಿದೆ. ನೀನ್ ಏನೇನೋ ಕ್ವಶನ್ ಮಾಡ್ಬೇಡ, ಸ್ವಲ್ಪ ಸುಮ್ಮನೆ ಇರು. ಮಾನ್ಸಿ, ಐ ವಾಂಟ್ ಪ್ಲೀಸ್ ಪ್ಲೀಸ್. ಸರ್, ಆರ್ಯ ಸರ್ಗೆ ಪ್ರಜ್ಞೆ ಬಂದಿದೆ. ಹೊಸ್ಮನಿ ಹೇಳಿದ್ರು ಆರ್ಯನ್ಗೆ ಪ್ರಜ್ಞೆ ಬಂದಿದೆಯಂತೆ. ಬನ್ನಿ ಬನ್ನಿ. ಸರ್, ನೀವ್ ಹೀಗೆ ಸಡನ್ ಆಗಿದ್ರೆ ನಿಮಗ್ ತಲೆ ಸುತ್ತ ಬರುತ್ತೆ. ಸರ್, ಹೇಳೋದ್ ಕೇಳಿ. ನಾನ್ ಡಾಕ್ಟರ್ ಕಾಲ್ ಮಾಡಿದೀನಿ, ಅವ್ರು ಬರ್ತಾರೆ. ನೀವ್ ಅಲ್ಲಿವರೆಗೂ ಮಲ್ಕೋ ಬನ್ನಿ. ಡಾಕ್ಟರ್, ನಿಂದು ಅತಿಯಾದ ಕಾಳಜಿ ಏನು? ನನ್ನ ಕಾಪಾಡಿರೋದು ಡಾಕ್ಟರ್ ಮತ್ತೆ ಔಷಧಿ ಅಂತ ಅನ್ಕೊಂಡಿದ್ಯಾ? ಇಲ್ಲ, ನಾನು ನನ್ನನ್ನು ಕಾಪಾಡಿರೋದು ನಿನ್ನ ಪ್ರೀತಿಯನ್ನು. ನಿನ್ನ ಪ್ರೀತಿ ಇಲ್ಲದೆ ಇದ್ದಿದ್ದೆ ಇಷ್ಟೊತ್ತಲ್ಲಿ ನಾನು. ಸರ್, ನಿಮಗ್ ಜಾಸ್ತಿ ಏನೂ ಪೆಟ್ಟಾಗಿಲ್ಲ. ನಿಮಗ್ ಯಾವಾಗ ಬೇಕಾದ್ರೂ ಪ್ರಜ್ಞೆ ಬರ್ಬೋದು ಅಂತ ಡಾಕ್ಟರ್ ಹೇಳಿ ಹೋಗಿದ್ರು. ಡಾಕ್ಟರ್ ಹೇಳೋದೇನು ಬಂತು? ನಾನೇ ಹೇಳ್ತಿದ್ದೀನಲ್ಲ, ನಾನು ಆರಾಮಾಗಿ ಇದ್ದೀನಿ ಅಂತ. ನನಗೇನೂ ಆಗಿಲ್ಲ, ಏನೂ ಆಗಿಲ್ಲ. ಸರ್ ಸರ್, ಹೇಳ್ಬೇಡಿ ಸರ್. ಸರ್ ಸರ್, ನನ್ನ ಮಾತು ಕೇಳಲ್ಲ ನೀವು. ಕೇಳಿದ್ರೆ ನನ್ನ ಹೆಂಡತಿಯ ಕಾಳಜಿ ಮತ್ತೆ ಚಡಪಡಿಕೆನ ನನ್ನಿಂದ ನೋಡೋಕ್ಕಾಗ್ತಿರ್ಲಿಲ್ಲ. ಬೀಳ್ತಿದ್ರಿ. ಈಗ ಬಿದ್ದಿದ್ದೆ, ಒಂದೇ ಸಲ ಬಿದ್ದಿದ್ದೆ. ನಿನ್ನ ನೋಡಿದಾಗ ಅವತ್ತಿಂದ ನನ್ನನ್ನು ಹಿಡ್ಕೊಳ್ಳೋಕ್ಕೆ ನೀನಿದೆಯಲ್ಲ, ನೀನೇ ನನ್ನ ಧೈರ್ಯ. ಆರ್ಯ, ಆರ್ಯ, ಈಗ ತಾನೇ ಪ್ರಜ್ಞೆ ಬಂದಿದೆ. ಸ್ಟ್ರೇನ್ ಮಾಡ್ಕೋಬೇಡಪ್ಪ, ರೆಸ್ಟ್ ತಗೋ. ನಾನು ಆರಾಮಾಗೇ ಇದ್ದೀನಿ. ಏನಾಗಿಲ್ಲ ಅಂತ ನೀನ್ ಹೇಳ್ತೀಯ ಆರ್ಯ?
ನನ್ನ ಜೀವನ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇದ್ದೆ. ನನ್ನ ಮಗ ಬೇಗ ಗುಣ ಆಗಲಿ ಅಂತ. ಈಗ ಡಾಕ್ಟರ್ ಬರ್ತಾರೆ, ಅವರೇ ಹೇಳ್ತಾರೆ. ಅಲ್ಲಿ ತನಕ ನೀ ರೆಸ್ಟ್ ಮಾಡಪ್ಪ. ಅಮ್ಮ ಮಗಳು ಇಬ್ರು ಸೇರ್ಕೊಂಡು ನನ್ನನ್ನು ಇಷ್ಟೊಂದು ಕಷ್ಟ ಹಾಕಿದ್ರೆ ತುಂಬಾ ಕಷ್ಟ.